ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 21/6/2025 ಶನಿವಾರ, ಏಕಾದಶಿ, ಅಶ್ವಿನಿ ನಕ್ಷತ್ರ, ಅತಿಗಂಡ ಯೋಗ, ಭವಕರಣ. ಮೊದಲನೆಯದಾಗಿ ಮೇಷರಾಶಿ. ಮಕ್ಕಳಿಗಾಗಿ ಪ್ರಯಾಣ, ವಿದ್ಯಾರ್ಥಿಗಳಿಗೆ ಶುಭ, ಗೃಹ ಲಾಭ, ವಾಹನ ಲಾಭ, ತಾಯಿಯ ಚಿಂತೆ, ಸಂಗಾತಿಯಿಂದ ಕಿರಿಕಿರಿಯಾಗುವುದು. ವೃಷಭ ರಾಶಿ. ತಾಯಿಯಿಂದ ಧನಲಾಭ, ಒಡ ಹುಟ್ಟಿದವರಿಂದ ವ್ಯಯ, ಪ್ರಯಾಣದಿಂದ ನಷ್ಟ, ಕುಟುಂಬದಿಂದ ನೆಮ್ಮದಿ ದೊರೆಯುವುದು. ಮಿಥುನ ರಾಶಿ. ಪ್ರಯಾಣದಿಂದ ಲಾಭ, ಒಡ ಹುಟ್ಟಿದವರ ಚಿಂತೆ, ಕುಟುಂಬದಿಂದ ಧನಲಾಭ, ಮಕ್ಕಳ ಚಿಂತೆ, ಮೃಗಶಿರ ನಕ್ಷತ್ರದವರಿಗೆ ಶುಭವಾಗುವುದು. ಕಟಕ ರಾಶಿ. ಕುಟುಂಬದಿಂದ ನಿಂದನೆ, ನಷ್ಟ, ಸರ್ಕಾರದಿಂದ ನಷ್ಟ, ಮಕ್ಕಳಿಂದ ಕಿರಿಕಿರಿ, ಉದ್ಯೋಗದ ಚಿಂತೆ, ಪಾಲುಗಾರಿಕೆಯಲ್ಲಿ ಲಾಭ, ಪುಷ್ಯ ನಕ್ಷತ್ರದವರಿಗೆ ಅಶುಭ, ಆಶ್ಲೇಷ ನಕ್ಷತ್ರದವರಿಗೆ ಶುಭವಾಗುವುದು. ಸಿಂಹ ರಾಶಿ. ತಂದೆಯ ಚಿಂತೆ, ಸರ್ಕಾರದಿಂದ ಲಾಭ, ವಿದೇಶಿ ಪ್ರಯಾಣ ಬೇಡ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಕನ್ಯಾ ರಾಶಿ. ಉದ್ಯೋಗದಲ್ಲಿ ಕಿರಿಕಿರಿ, ನಷ್ಟ, ಒಡ ಹುಟ್ಟಿದವರಿಂದ ಕಿರಿಕಿರಿ, ನಷ್ಟ, ಪಿತ್ರಾರ್ಜಿತ ಆಸ್ತಿ ಸ್ಥಗಿತ, ಗುರುವಿನಿಂದ ಮಾರ್ಗದರ್ಶನ ದೊರೆಯುವುದು. ತುಲಾ ರಾಶಿ. ಒಡ ಹುಟ್ಟಿದವರಿಗೆ ಅದೃಷ್ಟ, ವಿದ್ಯಾರ್ಥಿಗಳಿಗೆ ಶುಭ, ಧನಲಾಭ, ಪಾಲುಗಾರಿಕೆಯಲ್ಲಿ ಲಾಭ, ಪಿತ್ರಾರ್ಜಿತ ಆಸ್ತಿ ಲಭ್ಯ, ಚಿತ್ತ ನಕ್ಷತ್ರದವರಿಗೆ ಶುಭವಾಗುವುದು. ವೃಶ್ಚಿಕ ರಾಶಿ. ಉದ್ಯೋಗದಿಂದ ಕಿರಿಕಿರಿ, ಮೇಲಾಧಿಕಾರಿಯಿಂದ ನಷ್ಟ, ತಂದೆಯ ಜೊತೆ ಮನಸ್ತಾಪ, ಕಿರಿಕಿರಿ, ಜ್ಯೇಷ್ಠ ನಕ್ಷತ್ರದವರಿಗೆ ಶುಭ, ಅನುರಾಧ ನಕ್ಷತ್ರದವರಿಗೆ ಅಶುಭ. ಧನಸ್ಸು ರಾಶಿ. ವಿದ್ಯಾರ್ಥಿಗಳಿಗೆ ಶುಭ, ತಂದೆಗೆ ಪಾಲುಗಾರಿಕೆಯಲ್ಲಿ ಲಾಭ, ಹೂಡಿಕೆ ಹಣದಲ್ಲಿ ಲಾಭ, ಮಕ್ಕಳಿಂದ ಕಿರಿಕಿರಿಯಾಗುವುದು. ಮಕರ ರಾಶಿ. ಹೂಡಿಕೆ ಹಣದಲ್ಲಿ ಕಿರಿಕಿರಿ, ಸಾಲಬಾಧೆ, ಶತ್ರುಭಯ, ಸಂಗಾತಿಯಿಂದ ನೆಮ್ಮದಿ, ಪಾಲುಗಾರಿಕೆಯಲ್ಲಿ ಲಾಭ, ವಾಹನ ಲಾಭವಾಗುವುದು. ಕುಂಭರಾಶಿ. ಪಾಲುಗಾರಿಕೆಯಲ್ಲಿ ಲಾಭ, ಮೇಲಾಧಿಕಾರಿಯಿಂದ ಪ್ರಶಂಸೆ, ಮಕ್ಕಳಿಂದ ಆನಂದ, ಪ್ರಯಾಣದಲ್ಲಿ ಕಿರಿಕಿರಿ, ಧನಿಷ್ಠ ನಕ್ಷತ್ರದವರಿಗೆ ಶುಭವಾಗುವುದು. ಮೀನರಾಶಿ. ಸಾಲಬಾಧೆಯಿಂದ ಮಾನಸಿಕ ದುಃಖ, ಮಕ್ಕಳಿಂದ ಆನಂದ, ಮನೆಯಲ್ಲಿ ಶುಭ ಕಾರ್ಯ ನಡೆಯುವುದು, ಉತ್ತರ ಭಾದ್ರ ನಕ್ಷತ್ರದವರಿಗೆ ಅಶುಭ, ರೇವತಿ ನಕ್ಷತ್ರದವರಿಗೆ ಶುಭವಾಗುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.